ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಒಟ್ಟಾರೆ ಎರಡು ಟೈಪ್ ಇರ್ತಕ್ಕಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಒಂದು 824 ಹುದ್ದೆಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ. ಇನ್ನುಳಿದಂತೆ ಇತ್ತೀಚಿನ ಮಾಹಿತಿ ಪ್ರಕಾರ ಉನ್ನತ ಶಿಕ್ಷಣ ಸಚಿವರು ನೀಡಿದ್ದಾರೆ ಮತ್ತು ಬೇರೆ ಬೇರೆ ನ್ಯೂಸ್ಗಳಲ್ಲಿ ತಾವು ನೋಡಿರ್ತೀರಿ 1000 ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಅಂದರೆ ಬೋಧಕ ಹುದ್ದೆಗಳಂತ ಹೇಳಿದ್ದಾರೆ. ಅಲ್ಲಿ ಪ್ರಾಧ್ಯಾಪಕರು ಸಹಾಯಕ ಪ್ರಾಧ್ಯಾಪಕರು ನೋಡಬೇಕು. ಅದು ಎಲ್ಲಿ ಅಂತಂದರೆ ವಿಶ್ವವಿದ್ಯಾಲಯಗಳಲ್ಲಿ ನೇಮಕಾತಿ ಆರಂಭ ಮಾಡ್ತೀವಿ ಅಂತೇಳಿ ಹೇಳಿದರು. ಅಂದರೆ ಉನ್ನತ ಶಿಕ್ಷಣ ಸಚಿವರು ಹೇಳಿದರು. ಆ ಪ್ರಕಾರ 1000 ಹುದ್ದೆಗಳಂತ ಹೇಳಿದರು. ಈಗ ಏನಾಗಿದೆ ಅಂತಂತಂದರೆ ಒಂದು ಯೂನಿವರ್ಸಿಟಿ ಈಗ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ನೋಟಿಫಿಕೇಷನ್ ಹೊರಡಿಸಿದೆ. ಅಂದರೆ ಈಗ ಒಳ ಮೀಸಲಾತಿ ಏನು ಜಾರಿ ಆಯ್ತಲ್ಲ, ಜಾರಿ ಆದಮೇಲೆ ಆಗ್ತಿರ್ತಕ್ಕಂಥ ಒಳ ಮೀಸಲಾತಿ ಎಲ್ಲನೂ ಕೂಡ ಓಕೆ, ಒಳ ಮೀಸಲಾತಿನೂ ಬಂತು ಮತ್ತು 56%ಇಂದ 50 ಬಂತು. ಟೋಟಲಿ ಮೀಸಲಾತಿ ವಿಚಾರ ಏನಿತ್ತು ಅದೆಲ್ಲವೂ ಬಗೆಹರಿದ ನಂತರ ಆರಂಭ ಆಗ್ತಿರ್ತಕ್ಕಂಥ ಒಂದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಮೊದಲ ಅಧಿಸೂಚನೆ ಇದು. ಅದು ಯಾವ ವಿಶ್ವವಿದ್ಯಾಲಯ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಒಂದು ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಬೀದರ್ನಲ್ಲಿರ್ತಕ್ಕಂಥ ಕರ್ನಾಟಕ ವೆಟರ್ನರಿ ಯೂನಿವರ್ಸಿಟಿಯಲ್ಲಿ ಆಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬಹುತೇಕ ಇದು ಬಹಳಷ್ಟು ಜನರಿಗೆ, ಅಂದರೆ ಈಗ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಏನಿದ್ರೆ ಅಥವಾ ಸಬ್ಸ್ಕ್ರೈಬರ್ಸ್ ಅಲ್ಲದೇ ಇರೋರು ಏನಿದ್ರೆ, ಟೋಟಲಿ ಯಾರೇ ಇರಲಿ ಬಟ್ ಎಲ್ಲರಿಗೋಸ್ಕರ ಮಾಹಿತಿ ಮಾಡಿರ್ತಕ್ಕಂಥದ್ದು. ನಿಮಗಿದು ಯೂಸ್ ಆಗಲಿಕ್ಕಿಲ್ಲ ಅನಿಸುತ್ತೆ. ಯಾಕಂದರೆ ಇಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂಥ ವಿಷಯಗಳು ಇದ್ದಂಥವ್ರು ಹೆಚ್ಚಿರ್ತೀರಿ. ಹಾಗಂತೇಳಿ ಈ ಒಂದು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಆಗಿದೆ, ಅದನ್ನು ತಿಳಿಸ್ಬೇಕಾಗಿತ್ತು. ಜೊತೆಗೆ ಅದರ ಮೂಲಕ ನಿಮಗೂ ಕೂಡ ಮಾಹಿತಿ ತಿಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಿರ್ತಕ್ಕಂಥದ್ದು. ಅಂದರೆ ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಗಳು ನೀವು ಓದಿಲ್ಲದೆ ಇರ್ಬೋದು, ಓದಿದಂಥವ್ರಿಗೆ ಅನುಕೂಲ ಆಗುತ್ತೆ. ಅದೇನೇ ಇರಲಿ, ನಾನು ಈ ಒಂದು ವಿಡಿಯೋನ ಮಾಡ್ತಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಒಂದು ಯೂನಿವರ್ಸಿಟಿ ಈಗ ಆರಂಭ ಮಾಡಿರ್ತಕ್ಕಂಥದ್ದು. ಅದು ನೋಡಿ, ಡೇಟ್ ಕೂಡ ಕೊಟ್ಟಿದ್ದಾರೆ. ಮೇ 22ರಿಂದ ಆರಂಭ ಆಗಿದೆ. ಜೂನ್ 20ರವರೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಪ್ರೊಫೆಸರ್ ಪೋಸ್ಟ್ಗಳು ಇದ್ದಾವೆ. ಅದು ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳಿಗೆ. ಜೊತೆಗೆ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗಳು ಕೂಡ ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕಕ್ಕೂ ಇರತಕ್ಕಂಥದ್ದು. ಅದರ ಜೊತೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗಳು ಕೂಡ ಇರತಕ್ಕಂಥದ್ದು. ಅಂದರೆ ಈಗ ತಮಗೆ ಅರ್ಥ ಆಗಿರುತ್ತೆ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಅಂದರೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಏನಿತ್ತು ಆ ಎಲ್ಲ ನೇಮಕಾತಿಯ ಪ್ರೊಸೆಸ್ಗೆ ಬಹುತೇಕ ಬೇರೆ ಯೂನಿವರ್ಸಿಟಿಗಳು ಅಂದರೆ ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಧಾರವಾಡ, ಬೆಳಗಾವಿ, ವಿಜಯಪುರ ಇವೆಲ್ಲವೂ ಆಗಿದ್ವು ಅಂದರೆ ಅಲ್ಲಿ ಒಂದಷ್ಟು ಅನುಕೂಲ ಆಗ್ತೈತೆ. ಯಾಕಂದರೆ ಅಲ್ಲಿ ಕನ್ನಡ, ಇಂಗ್ಲೀಷು, ಹಿಸ್ಟ್ರಿ, ಎಕನಾಮಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಇಂಥ ಸಬ್ಜೆಕ್ಟ್ಗಳಾದಾಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಿತ್ತು. ಬಟ್ ಅಂದರೆ ಇನ್ನು ಮುಂದೆ ಆರಂಭ ಆಗ್ತವೆ, ಇದು ಆರಂಭದ ಮುನ್ಸೂಚನೆ ಅನ್ನೋದಕ್ಕೋಸ್ಕರ ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಈಗ ನೇಮಕಾತಿ ಪ್ರಕ್ರಿಯೆ ಅಂತೂ ಪ್ರಾರಂಭ ಆದವು. ಇನ್ನೂ ಎಲ್ಲ ಯೂನಿವರ್ಸಿಟಿಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ಗಳನ್ನು ನೋಡ್ಬೋದು. ಅಂದರೆ ಈ ರೀತಿ ಇಂಡಿವಿಜುವಲ್ ಆಗಿ ಯೂನಿವರ್ಸಿಟಿಗಳೇ ನೋಟಿಫಿಕೇಷನನ್ನು ಹೊರಡಿಸ್ತಾವ ಅಥವಾ ಕೆ ಎದವ್ರು ಏನಾದರೂ ಇದಕ್ಕೆ ಎಕ್ಸಾಮ್ ನಡೆಸ್ತಾರೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಗೊತ್ತಾಗುತ್ತೆ. ಕೆ ಎದವರು ನಡೆಸಿದರೆ ಎಲ್ಲ ಯೂನಿವರ್ಸಿಟಿಗಳಲ್ಲಿರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಎಷ್ಟಿದ್ದಾವೆ ಅದೆಲ್ಲನೂ ಕ್ರೋಢೀಕರಣ ಮಾಡಿಕೊಂಡು ಅದಕ್ಕೆ ನೋಟಿಫಿಕೇಷನ್ ಮಾಡಿ ಎಕ್ಸಾಮನ್ನು ಮಾಡ್ಬೋದು. ಒಂದು ವೇಳೆ ಯೂನಿವರ್ಸಿಟಿ ಒಂದು ಸ್ವಾಯತ್ತ ಸಂಸ್ಥೆ ಇದೆ, ಹಂಗಾಗಿ ಯೂನಿವರ್ಸಿಟಿಗಳೇ ಮಾಡ್ತವೆ ಅನ್ನೋದಾದರೆ ಆ ಯೂನಿವರ್ಸಿಟಿಗಳಿಗೆ ನೀವು ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರಿಬೇಕಾಗುತ್ತೆ. ಅಂದರೆ ಬೇರೆ ಬೇರೆ ಎಕ್ಸಾಮ್ಗಳು ನೀವು ಒಂದು ಬೇರೆ ಬೇರೆ ಯೂನಿವರ್ಸಿಟಿ ನೋಟಿಫಿಕೇಷನ್ ಮಾಡಿದಾಗ ಬೇರೆ ಬೇರೆ ಎಕ್ಸಾಮನ್ನು ಬರಿಬೇಕಾಗುತ್ತೆ. ಈಗ ಒಂದು ಮೈಸೂರು ಯೂನಿವರ್ಸಿಟಿ ನೋಟಿಫಿಕೇಷನ್ ಆಯಿತು ಅಂತಂದರೆ ಅಲ್ಲಿ ಬೇರೆ ಅಪ್ಲಿಕೇಶನ್ ಹಾಕ್ಕೊಂಡು ಅಲ್ಲಿ ಎಕ್ಸಾಮ್ ಬೇರೆ ಬರಿಬೇಕು. ಬೆಳಗಾವಿ ಆದಾಗ ಬೆಳಗಾವಿ ನೋಟಿಫಿಕೇಷನ್ಗೆ ಬೇರೆ ಅಪ್ಲಿಕೇಶನನ್ನು ಹಾಕಿ ಬೇರೆದ ಎಕ್ಸಾಮನ್ನು ಬರಿಬೇಕಾಗುತ್ತೆ. ಅಂದರೆ ಹಲವಾರು ಬಾರಿ ಬರೆಯೋದಕ್ಕೆ ಅವಕಾಶ ಸಿಗುತ್ತೆ. ಆದರೆ ಇಲ್ಲಿ ಏನು ಅಂತಂದರೆ ಕೆ ಎದವರೇ ಒಟ್ಟಿಗೆ ನಡೆಸಿಬಿಟ್ರು ಅಂತಂತಂದರೆ ದೊಡ್ಡ ಪ್ರಮಾಣದ ನೇಮಕಾತಿ ಆಗುತ್ತೆ. ಒಂದಲ್ಲ ಒಂದು ಕಡೆ ಕ್ಲಿಯರ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರ್ತವೆ. ಏನಾಗಲಿ, ಯಾಕಂದರೆ ಆಡಳಿತಾತ್ಮಕ ಕಾರಣಗಳು ಹೀಗೆ ಆಗ್ತವೆ, ಹೀಗೆ ಹೋಗ್ತವೆ ಅಂತ ಹೇಳ್ತಕ್ಕಂಥದ್ದು ಕಷ್ಟ. ಬಟ್ ನೋಟಿಫಿಕೇಷನ್ ಅಂತೂ ಆರಂಭ ಆಗಿದೆ. ಅದಕ್ಕೋಸ್ಕರ ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ತಯಾರಿಯನ್ನು ನಡೆಸ್ತಿದ್ರಿ ಅವರು ಇನ್ನೂ ಹೆಚ್ಚಿನ ಶ್ರಮವನ್ನು ಹಾಕೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ತಾ, ಜೊತೆಗೆ ಯಾರೆಲ್ಲ ಕೆಸೆಟ್ ಆಗಿಲ್ಲ ಅಂದರೆ ಈಗ 2026 ಅಕ್ಟೋಬರ್ 11ಕ್ಕೆ ಕೆಸೆಟ್ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಕೆ ಎದವರು. ಇಂಥ ಒಂದು ಸಂದರ್ಭಕ್ಕೆ ಈ ಒಂದು ಕೆಸೆಟ್ ಆಗದೇ ಇರೋವಂಥವ್ರು ಕೆಸೆಟ್ಗೋಸ್ಕರ ಓದೋಂಥದ್ದು ತುಂಬ ಉತ್ತಮ. ಯಾಕೆಂದರೆ ಈಗ ಆಲ್ರೆಡಿ ಮೇ ಕೂಡ ಮುಗಿಯೋಕ್ಕೆ ಬಂತು. ಅಂದರೆ ಉಳಿದಿರ್ತಕ್ಕಂಥದ್ದು ಜೂನ್, ಜುಲೈ, ಆಗಸ್ಟು, ಸೆಪ್ಟೆಂಬರು. ಅಂದರೆ
4 ತಿಂಗಳ ಇರ್ತಕ್ಕಂಥದ್ದು. ಅಕ್ಟೋಬರ್ 11ಕ್ಕೆ ಎಕ್ಸಾಮ್ ಇರೋದ್ರಿಂದ ನಿಮಗೆ ಕರೆಕ್ಟಾಗಿ ಸಿಗೋಂಥದ್ದು 4 ತಿಂಗಳ. ಈ 4 ತಿಂಗಳಲ್ಲಿ ನೋಟಿಫಿಕೇಷನ್ ಕೂಡ ಮಾಡಬೇಕು ಅವರು, ಅಂದರೆ KSETಗೆ ಅರ್ಜಿಯನ್ನು ಕರಿಬೇಕಾಗುತ್ತೆ. ಆವಾಗ ಆನ್ಲೈನ್ ಅಪ್ಲಿಕೇಶನ್ ನೀವು ಹಾಕಬೇಕು, ಹಾಕಿ ಪೇಮೆಂಟ್ ಎಲ್ಲ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾಗುತ್ತೆ ಅಕ್ಟೋಬರ್ 11ಕ್ಕೆ. ಅದೆಲ್ಲನೂ ನೋಡಿದರೆ ಈಗ KA ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಕೂಡ ಮಾಡ್ತಾರೆ, KSET ಕೂಡ ಅವರೇ ನೋಟಿಫಿಕೇಷನ್ ಮಾಡೋದ್ರಿಂದ ಇಲ್ಲಿ ಏನು ವ್ಯತ್ಯಾಸ ಅಂದರೆ ಸ್ವಲ್ಪ KSET ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗ್ಬೋದು ಅನ್ನೋಂಥ ಚಾನ್ಸಸ್ ಇದೆ. ಅಂದರೆ ನಾನು ಇಲ್ಲಿ ಕೇವಲ ವಿಶ್ವವಿದ್ಯಾಲಯದ ಹೇಳ್ತಾ ಇದ್ದೀನಿ ಅಂತೇಳಿ, ಇದು ಕೇವಲ ಯೂನಿವರ್ಸಿಟಿದು ಅಂತ ಅಷ್ಟೇ ಅಲ್ಲ. ಈಗೇನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇರತಕ್ಕಂಥ ಸಹಾಯಕ ಪ್ರಾಧ್ಯಾಪಕರಾಗಿರ್ಬೋದು, ಜೊತೆಗೆ ಯೂನಿವರ್ಸಿಟಿಗಳಾಗಿರ್ಬೋದು, ಅವೆಲ್ಲವೂ ಕೂಡ ನನಗನ್ಸಿದ ಮಟ್ಟಿಗೆ KSET ನಂತರ ಆಗ್ಬೋದು. ಅದಕ್ಕೆ ಯಾರೆಲ್ಲ KSET ಆಗಿಲ್ವಲ್ಲ ಅವರೆಲ್ಲರಿಗೂ ಕೂಡ ಇದೊಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು. ಒಂದು ಚಾನ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ KSETನ ಸ್ವಲ್ಪ ಸೀರಿಯಸ್ ಆಗಿ ಸ್ಟಡಿ ಮಾಡಿದ್ರಿ ಅಂತಂದರೆ ನಿಮಗೆ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಆಗ್ತೀರಿ. ಮತ್ತು ನೆಟ್ ಕೂಡ ಇದೆ, ನೀವು ನೆಟ್ಗೆ ಅಪ್ಲಿಕೇಶನ್ ಹಾಕಿದ್ರಿ ಅಂತ ನಾನು ಭಾವಿಸಿದ್ದೀನಿ. ಹಾಕಿಲ್ಲ ಅಂದರೆ ಬೇಗನೆ ಹಾಕಿ, ಯಾಕಂದರೆ ನೆಟ್ಗೆ ಅಲ್ಲಿ ಏನು ಮಿಸ್ಟೇಕ್ ಆಗುತ್ತೋ KSETಗೆ ಮಾಡಲ್ಲ. ಒಂದರಲ್ಲ ಅಂದರೆ ನೆಟ್ ಅಥವಾ KSET ಎರಡರಲ್ಲೂ ಒಂದಾದರೂ ಕ್ಲಿಯರ್ ಆಗಿಬಿಟ್ರೆ ಸಾಕಾಗುತ್ತೆ. ಅದರಲ್ಲೂ ಕನ್ನಡ, ಇಂಗ್ಲೀಷು, ಉರ್ದು, ಈ ಹಿಂದಿ ಈ ಥರ ಲ್ಯಾಂಗ್ವೇಜ್ ಇರ್ತಕ್ಕಂಥ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಯಾರು ಇದ್ದಾವೆ ಅವ್ರಿಗಂತೂ ತುಂಬಾ ಅನುಕೂಲ. ಯಾಕೆಂದರೆ ನೆಟ್ ಕೆಲವರು ಅಂತಾರೆ, ನಾನು ಕನ್ನಡ ಮೀಡಿಯಮ್ನಲ್ಲಿ ಎಕನಾಮಿಕ್ಸ್ ಓದಿದ್ದೀನಿ, ಹಿಸ್ಟ್ರಿ ಓದಿದ್ದೀನಿ, ಪೊಲಿಟಿಕಲ್ ಸೈನ್ಸ್ ಓದಿದ್ದೀನಿ, ಅಲ್ಲಿ ನೆಟ್ ಅಂತಕ್ಕಂಥದ್ದು ಇಂಗ್ಲೀಷ್ ಹಿಂದಿಯಲ್ಲಿರುತ್ತೆ, ನನಗೆ ಅರ್ಥ ಆಗಲ್ಲ ಅಂತ. ಬಟ್ ಕನ್ನಡ, ಇಂಗ್ಲೀಷು, ಹಿಂದಿ, ಉರ್ದು ಓದಿದವರು ಅದೇ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ನೆಟ್ ಅದೇ ಒಂದು ಲ್ಯಾಂಗ್ವೇಜ್ನಲ್ಲೇ ಬರೀತಿರಲ್ವಾ. ಅಂದರೆ ಈ ಕನ್ನಡ ಆಪ್ಷನಲ್ ಮಾಡಿರ್ತೀರಿ ಅಂತಂದರೆ ನಿಮ್ಮ ಕನ್ನಡ ಮೀಡಿಯಮಲ್ಲೇ ಕ್ವಶನ್ ಪೇಪರ್ ಇರುತ್ತೆ. ಕನ್ನಡ ತೊಗೊಂಡೋಗಿ ಇಂಗ್ಲೀಷ್ಗೆ, ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿ ಕ್ವಶನ್ ಪೇಪರ್ ರೆಡಿ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನಿಮ್ಮ ಕನ್ನಡ ಓದಿದಂಥವ್ರಿಗೆ ಕನ್ನಡನೇ ಇರುತ್ತೆ. ಹಂಗಂತೇಳಿ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಐಸಿ ನೀವೇನು ಅಪ್ಲಿಕೇಶನ್ ಹಾಕ್ಬಾರ್ದಂತಲ್ಲ ಹೇಳ್ತಾ ಇರೋಂಥದ್ದು. ನೀವು ಕೂಡ ಹಾಕ್ರಿ, ಅದೇನು ಹೊರೆ ಆಗಲಿಕ್ಕಿಲ್ಲ. ಆದಷ್ಟು ಟ್ರೈ ಮಾಡಿರಿ. ಸಿಲೆಬಸ್ ಏನಿದೆ ಸಿಲೆಬಸ್ ಪ್ರಕಾರ ಓದೋದ್ರ ಜೊತೆಗೆ KSETಗೂ ಕೂಡ ತಯಾರಿ ನಡೆಸ್ದಂಗೆ ಆಗುತ್ತೆ. ಯಾಕಂದರೆ ನೆಟ್ ಮತ್ತು KSET ಅಂತಕ್ಕಂಥದ್ದು ಎರಡೂ ಕೂಡ ಸೇಮ್ ಸಿಲೆಬಸ್ ಇರೋದ್ರಿಂದ ಅಲ್ಲಿ ಅಂದರೆ ನೆಟ್ಗೋಸ್ಕರ ಓದಿರ್ತಕ್ಕಂಥದ್ದು KSETಗೂ ಕೂಡ ಹೆಲ್ಪ್ ಆಗುತ್ತೆ. ನೆಟ್ ಕ್ಲಿಯರ್ ಆಯಿತು ಅಂದರೆ KSET ಮೇಲೆ ಒತ್ತಡ ಬೀಳಲ್ಲ, ನೀವು ಹೆಂಗಾದ್ರೂ ಬರೆದ್ರೆ ನಡೆಯುತ್ತೆ. ನೆಟ್ ಕ್ಲಿಯರ್ ಆಗಲಿಲ್ಲ ಅಂತಂದರೆ KSETನ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕನ್ನೋಂಥ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಆ ಪ್ಲ್ಯಾನ್ ಪ್ರಕಾರ ಓದುತ್ತಾ ಹೋಗ್ಬೋದಾಗುತ್ತೆ. ಮತ್ತು KSET ಕ್ಲಿಯರ್ ಆಯಿತು ಅಂದರೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳೇನಿರ್ತವೆ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಇರ್ತೀರಿ. ಅಲ್ಲಿ ಅಪ್ಲಿಕೇಶನನ್ನು ಕರೆದಾಗ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರೆದ್ರಿ ಅಂತಂದರೆ ಒಂದು ಒಳ್ಳೆಯ ಹುದ್ದೆಯನ್ನು ಪಡ್ಕೋಬೋದಾಗಿರುತ್ತೆ. ಅದಕ್ಕೆ ಇಲ್ಲಿರ್ತಕ್ಕಂಥದ್ದು ಏನು ಅಂತಂದರೆ ಮೊದಲು ನೀವು ಅರ್ಹತಾ ಪರೀಕ್ಷೆಯನ್ನು ಪಾಸ್ ಆಗಬೇಕಲ್ವಾ. ಹಾಗಾಗಿ ನೀವು KSETನೋ ಅಥವಾ ನೆಟ್ನೋ ಮೊದಲು ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರಿ. ನಿಮ್ಗೇನಾದರೂ ಡೌಟ್ ಉಳ್ಕೊಂಡಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಕಮೆಂಟ್ ಮಾಡಿರಿ. ನಿಮಗೆ ನಿಮ್ಮ ಏನು ಪ್ರಶ್ನೆಗಳಿರ್ತವೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ನೀಡ್ತೀನಿ. ಒಂದು ವೇಳೆ ನಿಮ್ಮ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತಿಲ್ಲ ಅಂದ್ರೂ ಕೂಡ ಗೊತ್ತಿದ್ದವ್ರ ಕಡೆ ಆದರೂ ತಿಳ್ಕೊಂಡಾದರೂ ನಿಮಗೆ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಅಂದರೆ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಎಂಥದ್ದೇ ಡೌಟ್ ಇರಲಿ ಕಮೆಂಟ್ ಮಾಡಿರಿ, ಅದಕ್ಕೆ ಉತ್ತರಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಅಂದರೆ ಇದೇನಪ್ಪ ಬೇರೆ ಯೂನಿವರ್ಸಿಟಿ ತೊಗೊಂಡು ಬಂದು ಬೇರೆ ಏನೋ ಮಾತಾಡಿದ್ರೆ ಅಂತ ನಿಮಗೆ ಅನಿಸ್ಬೋದು. ನಾನು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ ಕಾರಣ ಏನು ಅಂತಂದರೆ ಇಲ್ಲಿ ಆರಂಭ ಆಗಿದೆ, ಒಂದು ಆರಂಭದ ಮುನ್ಸೂಚನೆಯನ್ನು ನಿಮಗೆ ನೀಡ್ತಾ ಇದ್ದೀನಿ. ಅಂದರೆ ನೀವು ಜಾಗೃತರಾಗಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಯಾರೆಲ್ಲ ಈ ಒಂದು ಸಬ್ಜೆಕ್ಟ್ನಲ್ಲಿ ಓದ್ಕೊಂಡಿರ್ತೀರಿ ವೆಟರ್ನರಿಗೆ ಸಂಬಂಧಪಟ್ಟಂಗೆ ನೀವು ಕೂಡ ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರೀರಿ. ಅಂಥವ್ರು ಕೂಡ ನೋಡ್ತಿರ್ತೀರಿ, ಏನು ತಪ್ಪಲ್ಲ. ನಾನು ನಮ್ಮ ಒಂದು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಬ್ಯಾಕ್ಗ್ರೌಂಡ್ದವ್ರ ದೃಷ್ಟಿಕೋನದಲ್ಲಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಆದಾಗ್ಯೂ ಕೂಡ ನೀವು ನೋಡಿದ್ರಿ ಅಂತಂದರೆ ನಿಮಗೆ ಈ ಒಂದು ಇಲ್ಲಿ PDF ಏನಿದೆ ಈ ಒಂದು ನೋಟಿಫಿಕೇಷನನ್ನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ನೀವೇನಾದರೂ ಈ ಒಂದು ನೋಟಿಫಿಕೇಷನ್ ಬೇಕಾಗಿತ್ತು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರ್ತಕ್ಕಂಥ ನಮ್ಮ ಟೆಲಿಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಇಲ್ಲಿ ಈ ನೋಟಿಫಿಕೇಷನ್ ಇರುತ್ತೆ, ತಾವು ಕೂಡ ನೋಡ್ಕೊಡ್ರಿ. ಎಲಿಜಿಬಲ್ ಇರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕಿರಿ, ಏನು ತೊಂದರೆ ಇಲ್ಲ. ಜೊತೆಗೆ ಉಳಿದಂಥವ್ರಿಗೂ ಕೂಡ ನಾನು ಒಂದು ಸೂಚನೆಯನ್ನು ನೀಡೋದಕ್ಕೋಸ್ಕರ ಮುಂಜಾಗ್ರತವರಾಗಿ ಓದ್ಕೊಡ್ರಿ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಏನೇ ಆಗಲಿ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು.